ಹಾಯ್ ಸ್ನೇಹಿತರೆ, ನಮಸ್ತೆ. ಪಚ್ಚವಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಾವಿವತ್ತು ಕಾಳುಮೆಣಸಿನ ಗಿಡನ ಕಟ್ಟಾಕ್ಲಿಕ್ಕೆ ಬಂದಿದ್ದೀವಿ. ಮತ್ತು ಹಾಗೆ ಇವತ್ತು ನಮ್ಮ ತೋಟದಲ್ಲಿ ಫಸಲು ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ ನೋಡಿ, ಕಾಳುಮೆಣಸಿಗೆ ಒಂದು ಕಡೆಯಿಂದ ಕಟ್ಟಾಕ್ತಾ ಬರ್ತಿದ್ದೀವಿ. ಈ ಕಡೆ ಎಲ್ಲ ಸ್ವಲ್ಪ ಕಟ್ಟಾಕಿದ್ದೀವಿ, ಇನ್ನೂ ಸ್ವಲ್ಪ ಕಟ್ಟಾಕಲಿಕ್ಕೆ ಉಳ್ಕೊಂಡಿದೆ. ಒಂದು ಸೈಡಿಂದ ಬರ್ತಾ ಇದ್ದೀವಿ ಕಟ್ಟಾಕ್ತಾ. ನೋಡಿ, ಕಳೆ ಎಲ್ಲ ಎಷ್ಟು ಬೆಳೆದಿದೆ. ಈ ಕಳೆ ಮಧ್ಯೆ ಓಡಾಡ್ತಾ ನಾವು ಶೂ ಹಾಕೊಂಡು ಓಡಾಡಬೇಕು, ಯಾಕಂದರೆ ಈಗ ಸ್ವಲ್ಪ ಬಿಸಿಲು ಬಂದಿರೋದ್ರಿಂದ ಹಾವುಗಳೆಲ್ಲ ಓಡಾಡ್ತಾ ಇರುತ್ತೆ. ಮಳೆ ತುಂಬ ಇದ್ದಿದ್ದರಿಂದ ಇಷ್ಟು ದಿವಸ ಬೇರೆ ಕೆಲಸಗಳೇ ಸರಿ ಆಗ್ತಿತ್ತು. ಕಾಳುಮೆಣಸು ಕಟ್ಟಾಕ್ಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಈಗ ಕಟ್ಟಾಕ್ತಾ ಇದ್ದೀವಿ. ಕರೆಕ್ಟ್ ಟೈಮಿಗೆ ಕಟ್ಟಲಿಲ್ಲ ಅಂದರೆ ಮತ್ತೆ ಅದರಿಂದ ಏನೇನು ಸಮಸ್ಯೆ ಆಗುತ್ತೆ ಅಂತಲೂ ತಿಳಿಸ್ತೀನಿ ನಾನು ನೆಕ್ಸ್ಟ್ ನಿಮಗೆ. ಸ್ನೇಹಿತರೆ, ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೋಡಿ, ಕಾಳುಮೆಣಸಿನ ಗಿಡ ಕಟ್ಟಾಕಿಲ್ಲ ಅಂದರೆ ಈ ರೀತಿ ಅಡಿಕೆ ಮರ ಕ್ಲೀನಾಗಿ ಬೇರು ಕೊಡಲ್ಲ, ಹಾಗೆ ಕೆಳಗೆ ಬರುತ್ತೆ ನೋಡಿ. ಆ ಟೈಮಿಗೆ ಕರೆಕ್ಟಾಗಿ ನಾವು ಕಟ್ಟಾಕ್ತಾ ಹೋದರೆ ಕ್ಲೀನಾಗಿ ಅಡಿಕೆ ಮರಕ್ಕೆ ಬೇರು ಕೊಟ್ಕೊಂಡು ಹೋಗುತ್ತೆ. ಮರ ಸ್ವಲ್ಪ ಎಳ್ತಿದ್ದಾಗ ಕ್ಲೀನಾಗಿ ಬೇರು ಕೊಡೋದಿಲ್ಲ, ಕೆಳಗೆ ಬಂದುಬಿಡುತ್ತೆ. ನೋಡಿ, ಕಾಫಿ ಈ ಸಲ ಕೆಲವು ಸೈಜ್ ಬಂದಿದೆ. ಇದು ಎರಡೆರಡು ಸಲ ಹೂವಾಗಿದ್ದರಿಂದ ಎರಡೆರಡು ಸೈಜ್ ಇದೆ. ಕೆಲವು ಸ್ವಲ್ಪ ಈ ಸಲ ಎಲ್ಲ ಕಡೆನೂ ಕಾಫಿ ಕೊಳೆ ಇದ್ದಾಗಿದೆ. ಅಂದರೆ ಕೊಳೆ ಅಂತಲೂ ಅನಿಸ್ತಾ ಇಲ್ಲ, ಸ್ವಲ್ಪ ಅನ್ಸೈಜ್ ಕಾಯಿ ಎಲ್ಲ ಕಪ್ಪಾಗಿ ಉದುರ್ತಾ ಇದೆ. ಏನಂತ ಗೊತ್ತಿಲ್ಲ. ನೋಡಿ, ನಮ್ಮ ತೋಟದಲ್ಲಿ ಯಾವುದಿಲ್ಲ ಅಂದರೆ ಹಾವುಗಳು ಎಷ್ಟಿದೆ ನೋಡಿ. ಇಲ್ಲೊಂದು ಹಸಿರಾವು ಇದೆ ನೋಡಿ. ಈ ಹಸಿರಾವೆಲ್ಲ ಏನೂ ಮಾಡೋದಿಲ್ಲ, ಇದೆಲ್ಲ ಸ್ವಲ್ಪ ಪಾಪದ ಹಾವುಗಳು. ನೆಕ್ಸ್ಟು ನಮಗೆ ಈ ಹಪ್ಪಟೆ ಹಾವು ಅಂತೆಲ್ಲ ಬರುತ್ತೆ, ಗಿಣಿ ಹಪ್ಪಟೆ, ಬೂದು ಹಪ್ಪಟೆ ಅಂತೆಲ್ಲ ನಾವು ಕರಿತೀವಿ. ಆ ಹಾವುಗಳೆಲ್ಲಾದರೆ ಸ್ವಲ್ಪ ಡೇಂಜರು. ಮತ್ತು ಈ ರೀತಿ ಹಾವುಗಳೆಲ್ಲ ಏನು ಸಮಸ್ಯೆ ಇಲ್ಲ. ಏನಂದರೆ ಕಾಫಿ ಗಿಡಕ್ಕೆಲ್ಲ ಕೈ ಹಾಕ್ತಾ ಸ್ವಲ್ಪ ನೋಡ್ಕೊಂಡು ಕೈ ಹಾಕಬೇಕಾಗತ್ತೆ. ಆಲ್ರೆಡಿ ಈ ಕಾಫಿ ಗಿಡಗಳಿಗೆಲ್ಲ ಒಂದೊಂದು ರೌಂಡು ಸ್ಪ್ರೇ ಆಗಿದೆ, ಇನ್ನೂ ಎರಡನೇ ರೌಂಡ್ ಸ್ಪ್ರೇ ಮಾಡಬೇಕು. ಇಲ್ಲಿ ಸಸಿಗೆ, ಅಡಿಕೆಗೆ ಮೊನ್ನೆ ಅಷ್ಟೇ ಸ್ಪ್ರೇ ಆಯಿತು. ನಾಳೆ ತಪ್ಪಿದರೆ ನಾಡಿದ್ದು ಕಾಫಿಗೆಲ್ಲ ಸ್ಪ್ರೇ ಮಾಡ್ತಾ ಬರಬೇಕು. ಸ್ನೇಹಿತರೆ, ನಿಮ್ಮ ಕಡೆ ಎಲ್ಲ ಅಡಿಕೆದು ತೋಟದ ಫಸಲು ಹೇಗಿದೆ ಈ ಸಲ ಕಾಮೆಂಟ್ ಮಾಡಿ. ನಮ್ಮಲ್ಲಿ ನೋಡಿ, ಇದೊಂದು ಮರಕ್ಕೆ ಬರೀ 6 ವರ್ಷ ಆಗಿದ್ದು. 6 ವರ್ಷಕ್ಕೆ ಎಷ್ಟು ಕೊನೆ ಇದೆ ನೋಡಿ. ಒಂದು 7 ಕೊನೆ ಇದೆ. ಒಳ್ಳೆ ಅದರಲ್ಲೂ ಸೆಲೆಕ್ಟೆಡ್ ಕೊನೆಗಳೇ ಇದ್ದಾವೆ. ನೀವು ಬೇಕಾದ್ರೆ ಲೆಕ್ಕ ಮಾಡ್ಬೋದು, 7 ಕೊನೆ ಇದೆ ಇದರಲ್ಲಿ. ಬರೀ 6 ವರ್ಷದ ಗಿಡ ಇದು ನೋಡಿ. ಇದರಲ್ಲೂ 6 ಕೊನೆ ಇದೆ. ಅದರಲ್ಲಿ ಒಂದು ಕೊನೆ ಹಣ್ಣಾಗಿ ಉದುರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟು ಬೇಗ ಹಣ್ಣಾದರೆ ನಮ್ಮ ಕಡೆ ಒಣಸ್ಲಿಕ್ಕೆಲ್ಲ ಸಮಸ್ಯೆ. ಅದೇ ಬೆಳ್ಸಿಮೆ ಕಡೆ ಎಲ್ಲ ಆದರೆ ಈಗ ಆಲ್ರೆಡಿ ಕೊನೆ ಪ್ರೊಸೆಸಿಂಗ್ ಮಾಡೋ ಟೈಮ್ ಇದು. ನಮ್ಮ ಪ್ಲೇಸಲ್ಲೆಲ್ಲ ಕರೆಕ್ಟಾಗಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಿದರೆ ಮಾತ್ರ ಕೊನೆಗಳು ಕರೆಕ್ಟಾಗಿ ಬರುತ್ತೆ. ಯಾಕಂದರೆ ಮಳೆ ಎಲ್ಲ ಸಿಕ್ಕಾಬಟ್ಟೆ ಬಂದು ವರ್ಷವೂ ಒಂದಷ್ಟು NPK ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸು ಇವೆಲ್ಲ ನೀರಲ್ಲಿ ತೊಳೆದೋಗ್ತಾ ಇರುತ್ತೆ. ಈ ಸಲ ನೋಡಿದಾಗೆ ಚುಕ್ಕಿ ರೋಗ ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ. ಇನ್ನು ಮಳೆ ಮುಗಿದ ಮೇಲೆ ಏನಾಗುತ್ತೆ ಅಂತ ಸ್ವಲ್ಪ ಟೈಮು ಕಾದು ನೋಡಬೇಕು. ಕರೆಕ್ಟಾಗಿ ನಾವು ತೋಟಕ್ಕೆ NPK ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸು ಏನೇನು ಬೇಕು ಅಂತ ಕರೆಕ್ಟಾಗಿ ಕೊಡ್ತಾ ಹೋದರೆ ಒಳ್ಳೆ ಕೊನೆಗಳು ಸಿಗುತ್ತೆ. ನಮ್ಮದು ಇದು ಸಾಧಾರಣ ಎಲ್ಲ ಮರಗಳು 6 ವರ್ಷದ ಮರಗಳೇ. ಅದಕ್ಕಿಂತ ಸ್ವಲ್ಪ ಚಿಕ್ಕದು ಇದ್ದಾವೆ ಕೆಲವು, ಯಾಕಂದರೆ ಹೋದಲ್ಲಿಗೆ ಮತ್ತೆ ಹೊಸದಾಗಿ ನೆಟ್ಟಿದ್ದು ಸ್ವಲ್ಪ ಸಣ್ಣ ಮರಗಳು ಇದ್ದಾವೆ. ಆಲ್ಮೋಸ್ಟ್ ಎಲ್ಲದು 6 ವರ್ಷದ ಗಿಡಗಳು. ಕಾಫಿಗೆಲ್ಲ 3 ರಿಂದ 4 ವರ್ಷ ಆಗಿದೆ ಇದಕ್ಕೆ ನೋಡಿ. ಇದಕ್ಕೆಲ್ಲ ಕಟ್ಟಾಕ್ಲಿಕ್ಕಿದೆ. ಆಲ್ಮೋಸ್ಟ್ ಒಂದೊಂದು ಕಟ್ಟಾಕಿದ್ದು ಈಗ ಮತ್ತೆ ಎಲ್ಲ ಸ್ವಲ್ಪ ಮೇಲೋಗಿದೆ, ಮತ್ತೆ ಎಲ್ಲ ಕಟ್ಟಾಕಬೇಕಾಗತ್ತೆ. ನಾನು ಹಿಂದಿನ ವರ್ಷವೂ ನಿಮಗೆ ಈ ತೋಟದ ಫಸಲು ಹೇಗಿತ್ತು ಅಂತ ನಾನು ತಿಳಿಸಿದ್ದೆ. ಹಿಂದಿನ ವರ್ಷ ನಮ್ಮಲ್ಲಿ ಸ್ವಲ್ಪ ಡೌನ್ ಇತ್ತು ಫಸಲು. ಕೆಲವೊಂದು ಮರಗಳಲ್ಲಿ ಸ್ವಲ್ಪ ಪರವಾಗಿರಲಿಲ್ಲ. ಇವತ್ತು ನಿನ್ನೆಯಿಂದ ಸ್ವಲ್ಪ ಕಡಿಮೆ ಆದಂಗೆ ಕಾಣ್ತಾ ಇದೆ ಮಳೆ. ಸ್ವಲ್ಪ ನೋಡಿ, ಬಿಸಿಲು ಹಾಗೆ ಕಾಣ್ತಾ ಇದೆ. ಇವತ್ತು ಬೆಳಗ್ಗೆಲ್ಲ ಸ್ವಲ್ಪ ಮಳೆ ಇತ್ತು, ಈಗ ಮಧ್ಯಾಹ್ನ ನಂತರ ಸ್ವಲ್ಪ ಬಿಸಿಲು ಬಂದಿದೆ. ಈಗ ಅಲ್ಲೆಲ್ಲ ಹೇಗೆ ಮಳೆ ಆಗಿದೆಯೋ ಗೊತ್ತಿಲ್ಲ. ನಮ್ಮಲ್ಲಂತೂ 1-1.5 ತಿಂಗಳಿಂದ ಸಿಕ್ಕಾಬಟ್ಟೆ ಮಳೆ ಆಯಿತು. ಮಳೆನೇ ಬೇಡ ಅನ್ನೋಷ್ಟು ಆಗಿದೆ. ಒಂದು ವಾರ ಅಥವಾ 15 ದಿವಸ ಈ ಗ್ಯಾಪ್ ಕೊಟ್ಟು ಮಳೆ ಬರ್ತಾ ಇದ್ದರೆ ಏನೂ ಅನಿಸೋದಿಲ್ಲ. 1-1.5-2 ತಿಂಗಳೆಲ್ಲ ಕಂಟಿನ್ಯೂಸ್ ಮಳೆ ಆದರೆ ತುಂಬ ರಗಳೆ, ತೋಟಕ್ಕೂ ಭಾರಿ ಸಮಸ್ಯೆ ಆಗುತ್ತೆ. ನೋಡಿ, ಕಾಫಿ ಆಗಿದೆ ನೋಡಿ. ಎಲ್ಲ ಗಿಡದಲ್ಲೂ ಇದೇ ರೀತಿ ಬಂದಿದೆ. ಸ್ವಲ್ಪ ಏನಂದರೆ ಅದೇ ಕೆಲವೊಂದು ಗಿಡದಲ್ಲಿ ಕಪ್ಪು ಕಾಯಿಯಾಗಿ ಉದುರ್ತಾ ಇದೆ. ಅದೊಂದು ಚೂರು ರಗಳೆ ಬಿಟ್ಟರೆ ಮತ್ತೆ ಬೇರೆ ಗಿಡದಲ್ಲೆಲ್ಲ ಚೆನ್ನಾಗೇ ಇದೆ ಕಾಫಿ. ನಾವು ಅಡಿಕೆ ಮಧ್ಯೆ ಕಾಫಿನೇನು ಮೇಯ್ನ್ ಕ್ರಾಪಾಗಿ ಹಾಕಿದ್ದಲ್ಲ, ಸೈಡ್ ಕ್ರಾಪಾಗಿ ಹಾಕಿರೋದು. ಆದರೆ ಅಡಿಕೆಗೆಲ್ಲ ನೆಕ್ಸ್ಟು ಗುಟ್ಕಾ ಬ್ಯಾನ್ ಅಂತೆಲ್ಲ ಹೇಳ್ತಿರೋದು ನೋಡಿದ್ರೆ
ನಾವು ಸೈಡ್ ಕ್ರಾಫನ್ನು ಮೇಯ್ನಾಗಿ ಹಾಕಲೇಬೇಕಾಗತ್ತೆ. ಮೇಯ್ನಾಗಿ ಅಡಿಕೆನೇ ನಂಬ್ಕೊಂಡು ಇರಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೆಕ್ಸ್ಟ್ ಎಲ್ಲ. ಇದು ನೋಡಿ ರೀಸೆಂಟಾಗಿ ನೆಟ್ಟಿದ್ದು ಅಡಿಕೆ ಗಿಡ. ಇದು ಮಳೆಗಾಲ ಹಿಡಿಯೋ ಟೈಮಲ್ಲಿ ನೆಟ್ಟಿರೋದು. ಈಗ ಇಷ್ಟೇ ಹತ್ರ 1-2 ಸುಳಿ ತೆಗ್ದಿದೆ ಇದೀಗ. ನೋಡಿ ಇದೊಂದು ಅಡಿಕೆ ಮರ ಎಂತ ಆಗಿದ್ದು ನೋಡಿ, ಇಳಿ ಬಿಸಿಲಿಗೆ ಸುಟ್ಟೋಗಿರೋದು. ನೋಡಿ ಯಾವ ರೀತಿ ಸುಟ್ಟೋಗಿದೆ ನೋಡ್ಬೋದು. ಆ ಕಡೆಯಿಂದ ಒಂದು ಮರ ಹೋಗಿತ್ತು, ಹಾಗಾಗಿ ಇಳಿ ಬಿಸಿಲು ಕ್ಲೀನಾಗಿ ಈ ಮರಕ್ಕೆ ಹೊಡೆದಿದೆ. ಹಾಗಾಗಿ ಒಂದು ಸೈಡ್ ಫುಲ್ಲು ಸುಟ್ಟೋಗ್ಬಿಟ್ಟಿದೆ. ಇಳಿ ಬಿಸಿಲು ಅಂದರೆ ಸಾಧಾರಣವಾಗಿ ಪಶ್ಚಿಮದ ಕಡೆಯಿಂದ ಬೀಳೋ ಬಿಸಿಲು ಮಧ್ಯಾಹ್ನ ಸಾಧಾರಣ 2-4 ಗಂಟೆವರೆಗೆ ಬೀಳುತ್ತಲ್ಲ, ಆ ಬಿಸಿಲು ಭಾರಿ ಡೇಂಜರ್ ಇರುತ್ತೆ. ಅಡಿಕೆ ಮರದಲ್ಲಿ ಕೊನೆಗಳು ಜಾಸ್ತಿ ಬಂದಾಗ ಮರ ಇಲ್ಲಿಗೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಕೊನೆಯನ್ನು ಭಾರಿ ದೊಡ್ಡ ಕೊನೆ ಇಲ್ಲ, ಸಣ್ಣದು 2 ಕೊನೆ ಇದೆ. ಇದ್ರ ಬುಡಕ್ಕೆ ಇನ್ನೊಂದು ಗಿಡ ಹಾಕ್ಬಿಡ್ತೀವಿ. ನೆಕ್ಸ್ಟ್ ಒಂಚೂರು ಎತ್ತರ ಆಗ್ತಿದ್ದಾಗೆ ಈ ಗಿಡನ ಕಟ್ ಮಾಡಿ ತೆಗೆದುಬಿಡ್ತೀವಿ ದೊಡ್ಡದು. ಕಾಫಿಗೆ ಸ್ಪ್ರೇ ಮಾಡಲಿಕ್ಕೆ ಪೈಪೆಲ್ಲ ಎಳೆದು ರೆಡಿ ಮಾಡಿ ಇಟ್ಟಿದ್ದೀವಿ. ಆದರೆ ನಾಳೆ ಬಂದು ಸ್ಪ್ರೇ ಮಾಡೋದೇನೆ. ನೋಡಿ ಹಳ್ಳದಲ್ಲಿ ನೀರು ಹೇಗೆ ಹೋಗ್ತಾ ಇದೆ. ಈಗ ಮಳೆ ಸ್ವಲ್ಪ ಡೌನ್ ಆಗಿದ್ದರಿಂದ ನೀರು ಕ್ಲೀನಾಗಿ ಹೋಗ್ತಾ ಇದೆ, ಇಲ್ಲಾಂದರೆ ಸ್ವಲ್ಪ ಕೆಂಪು ಕಲರಾಗಿ ಹೋಗುತ್ತೆ. ಮಳೆ ಇನ್ನೊಂದು ವಾರ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಒಂದು ವಾರದ ನಂತರ ಮತ್ತೆ ಒಂದು 4-5 ದಿವಸ ಮಳೆ ಇದೆ ಅಂತ ಹಾಕ್ತಿದ್ರು. ನೋಡ್ಬೇಕು ಏನಾಗುತ್ತೆ ಅಂತ. ನೋಡಿ ಕಾಫಿಲಿ ಒಂದು ಸಲ ಎಲ್ಲ ಚಿಗುರು ತೆಗೆದಿದೆ. ಕಾಫಿನಲ್ಲಿ ವರ್ಷಕ್ಕೆ 2-3 ರೌಂಡು ಚಿಗುರು ತೆಗಿತಾ ಇರ್ತೀವಿ, ಆದರೂ ಕೆಲವು ಗಿಡದಲ್ಲಿ ನೋಡಿ ಎಷ್ಟು ಚಿಗುರು ಬಂದಿದೆ. ಕಾಳುಮೆಣಸು ಚೆನ್ನಾಗಿ ಬರಬೇಕು ಅಂದರೆ ಟಾಪ್ ಶೂಟ್ ನೆಡಬೇಕು. ಟಾಪ್ ಶೂಟ್ ನೆಟ್ಟರೆ ಒಂದೇ ವರ್ಷಕ್ಕೆ ಚೆನ್ನಾಗಿ ಬರುತ್ತೆ, ಒಳ್ಳೆ ಕರೆನೂ ಬರುತ್ತೆ. ನೋಡಿ ಇದೊಂದು ಬಳ್ಳಿ ನೋಡಿ, ಎಲ್ಲ ಬಳ್ಳಿಗಳನ್ನು ನೆಡುವ ಟೈಮಲ್ಲೇ ಇದನ್ನು ನೆಟ್ಟಿರೋದು. ಆದರೆ ಏನಾಯಿತು ಅಂದರೆ ನಾವು ನೆಟ್ಟ ಮೇಲೆ ಈ ಅಡಿಕೆ ಮರ ಸುಳಿ ಹೋಯಿತು. ಸುಳಿ ಹೋದ್ಮೇಲೆ ಕಾಳುಮೆಣಸಿಗೆ ಏನಾಯಿತು ಅಂದರೆ ಅಡಿಕೆ ಮರಕ್ಕೆ ಹಾಕಿದ ಅಗ್ರಿ ಒಳ್ಳೆ ಚೆನ್ನಾಗಿ ಸಿಕ್ಕಿದೆ. ಹಾಗಾಗಿ ನೋಡಿ ಯಾವ ಮರದಲ್ಲೂ ಇಷ್ಟು ಚೆನ್ನಾಗಿ ಬಂದಿಲ್ಲ ಕಾಳುಮೆಣಸು. ಈ ಅಡಿಕೆ ಮರ ಹೋಗಿದ್ದು ಮರದಲ್ಲಿ ಹೇಗೆ ಬಂದಿದೆ ನೋಡಿ. ಆಗಲೇ ಒಂದು 10 ಅಡಿ ಹೈಟ್ ಹೋಗಿದೆ. ಇದು ಮರ ಎಷ್ಟೇ ಹತ್ರ ಹೈಟ್ ಇದೆಯೋ ಅಷ್ಟೇ ಹತ್ರನೂ ಹೋಗಿದೆ. ಇದು ಬಳ್ಳಿ ಯಾವುದಪ್ಪ ಅಂದರೆ ಪೊಣಿಯೂರು 1. ಇದು ನಾನು 2-3 ವೆರೈಟಿ ಪ್ಲಾಂಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಇನ್ನೊಂದು ದಿವಸ ತಿಳಿಸ್ತೀನಿ. ಆ ಮರ ಸುಳಿ ಹೋಗಿದೆ ಅಂತ ನಾನು ಬುಡದಲ್ಲಿ ಇನ್ನೊಂದು ಅಡಿಕೆ ಸಸಿ ನೆಟ್ಟಿದ್ದೀನಿ, ನೋಡ್ಬೋದು. ಅದು ಮೇಲೆ ಬರ್ತಾ ಇದೆ. ಅದು ಮೇಲೆ ಬಂದ ತಕ್ಷಣ ನಿಧಾನಕ್ಕೆ ಈ ಬಳ್ಳಿನ ಅದಕ್ಕೆ ಹಬ್ಬಿಸಿಬಿಡ್ತೀನಿ. ನಮ್ಮ ತೋಟದಲ್ಲಿರೋ ಕೊನೆಗಳೆಲ್ಲ ಸಾಧಾರಣ ಆಲ್ಮೋಸ್ಟು ಮರಗಳು ಪೂರ್ತಿ ತೀರ್ಥಹಳ್ಳಿ ತಳಿನೇ ಜಾಸ್ತಿ. ನಮಗೆ ಲೋಕಲ್ ತಳಿನೇ ಯಾಕೆ ಹಾಕ್ಕೊಂಡಿದ್ದೀವಿ ಅಂದರೆ ಆಲ್ಮೋಸ್ಟ್ ನಮ್ಮ ಮಣ್ಣಿಗೆಲ್ಲ ಇಲ್ಲಿ ಹೇಗೆ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಹಾಗಾಗಿ ನಾವು ಇಲ್ಲಿ ಲೋಕಲ್ ತಳಿನೇ ಆದಷ್ಟು ಹಾಕ್ಕೊಂಡಿದ್ದೀವಿ. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.